ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿಗಾಗಿರೋ ಗಾಯಕ್ಕೂ ನಿನ್ ಕಣ್ಣಿಗೆ ಬಿದ್ದಿರೋ ಕಾರಕ್ಕೂ ವ್ಯತ್ಯಾಸ ಇಲ್ವಾ? ಸುಟ್ಟಿರೋ ಗಾಯ ವಾಸಿ ಆಗೋವರೆಗೂ ಹುಷಾರಾಗಿ ನೋಡ್ಕೊಳ್ದೇ ಇದ್ರೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ಮಹಾ ಅಂದ್ರೆ ಏನು ಆಗತ್ತೆ? ಕಾಲ್ ತೆಗಿತಾರೆ ಅಷ್ಟೇ ತಾನೆ, ಏನ್ ಸಾಯಲ್ಲ ಬಿಡು. ಅಮ್ಮ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಮ್ಮ. ಕಲ್ಯಾಣಿ ಹಾಗೆಲ್ಲ ಕೆಂಡಿದ ಮೇಲೆ ಯಾರಿಗೋಸ್ಕರ ನಡೆದಿದ್ದು? ತನಗೋಸ್ಕರ ಅಲ್ಲ, ನನ್ನ ಮಗುಗೋಸ್ಕರನಮ್ಮ. ಮಗು ಕಾಣ್ಲಿಲ್ಲ ಅಂದಿದ್ದಕ್ಕೆ ಎಷ್ಟು ನೋವು ಪಟ್ಲು ಅಂತ ನನ್ನ ಕಣ್ಣಾರೆ ನೋಡಿದೆ. ಕಲ್ಯಾಣಿ ತನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಮಗು ಅಲ್ವಲ್ಲ ಅಂತ ಸೈಲೆಂಟಾಗಿ ಇರ್ಲಿಲ್ಲ ಅವಳು. ತನ್ನ ಮಗು ಅಲ್ಲದೆ ಇದ್ರೂ ಕೂಡ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ಳು. ಅದು ಅವಳು ದೊಡ್ಡತನ. ಅಂಥ ಕಲ್ಯಾಣಿಗೆ ನಾನು ಇಷ್ಟು ಮಾತ್ರ ಸಹಾಯ ಮಾಡದೇ ಇದ್ರೆ ಹೇಗಮ್ಮ? ನೀನ್ ಹೇಳಿದ್ಯಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ. ನಿನ್ ಬಗ್ಗೆ ಯೋಚನೆ ಮಾಡೋದಕ್ಕೆ, ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ಅಪ್ಪ ಇದ್ದಾರೆ. ಆದ್ರೆ ಕಲ್ಯಾಣಿಗೆ ಯಾರಿದ್ದಾರೆ? ನಾನೇ ಅಲ್ವಾ ಕಲ್ಯಾಣಿ ನೋಡ್ಕೋಬೇಕಾಗಿರೋದು. ನಾಳೆ ಅವಳಿಗೇನಾದ್ರೂ ಆದ್ರೆ ಎಲ್ರೂ ಬೆರಳು ಮಾಡಿ ತೋರ್ಸೋದು ನನ್ನನ್ನೇ ಅಲ್ವಾ? ನಿಮ್ ತಾಯಿ ನೋವು ನೀನ್ ಅವಳನ್ನ ನೋಡ್ಕೋತಿಲ್ಲ ಅಂತಲ್ಲ ಶೌರ್ಯ, ನೀನ್ ಕಲ್ಯಾಣಿನ ಪ್ರೀತಿನ ನೋಡ್ಕೋತಿದ್ಯಲ್ಲ ಅಂತ. ಹೌದಮ್ಮ, ಪ್ರೀತಿಯಿಂದಾನೇ ನೋಡ್ಕೋತಾ ಇದ್ದೀನಿ. ಅವಳನ್ನ ಹಾಗೆ ನೋಡ್ಕೋತೀನಿ. ಬಲವಂತವಾಗಿ ತಾಳಿ ಕಟ್ಟಿದೆ. ಆ ಮನೆಗೆ ಹೋಗ್ಬೇಡ, ನಿನಗವ್ರ ಜೊತೆ ಯಾವ ಸಂಬಂಧನೂ ಇರಬಾರ್ದು ಅಂತ ಹೇಳಿದೆ. ಅವಳು ನಾವು ಹೇಳ್ದ ಹಾಗೆ ಇರಬೇಕಾದ್ರೆ ನಾವು ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹೆಂಡ್ತಿನ ಹೇಗ್ ನೋಡ್ಕೋಬೇಕು ಅಂತ ನಿಮ್ ಮಗನ್ ನೋಡಿ ಕಲ್ತ್ಕೊಳ್ಳಿ. ನೀವು ಇದೀರಾ ಯಾಕೆ? ನಾನ್ ಏತಿ ಅಂದ್ರೆ ಪ್ರೀತಿ ಅಂತೀರಾ. ಇವಾಗ ನಾನೇನ್ ಮಾಡ್ದೆ? ಏನು ಮಾಡಿಲ್ಲ ಅಂತಾನೆ ನಾನು ಹೇಳ್ತಿರೋದು. ನನ್ನ ಕಣ್ಣು ಉರಿತಾ ಇದೆ. ನೀರ್ ತಗೊಂಡ್ ಬನ್ನಿ ಅಂದ್ರೆ ಸ್ವಲ್ಪನಾದ್ರೂ ತಗೊಂಡ್ ಬಂದ್ರ? ಇಲ್ಲ, ಸುಮ್ನೆ ಮಾತಾಡ್ತಾರೆ. ನನ್ನೇನ್ ಮಾಡು ಅಂತ್ಯಾ? ಮನೆಯಲ್ಲಿ ಒಂದೇ ಸಲ ನೀರ್ ಖಾಲಿಯಾಗಿ ಹೋಗಿತ್ತು, ಅದು ನನಗೂ ಅರ್ಥ ಆಗ್ತಾ ಇಲ್ಲ. ಕಾರಣ ಹೇಳ್ಬೇಡಿ, ಸಾಕ್ ನಿಲ್ಸಿ ನಿಮ್ ಪುರಾಣನ. ನನಗೀಗ್ಲೂ ಡೌಟೇ, ಯಾರು ಬೇಕು ಅಂತಾನೆ ನೀರ್ನ ಹೊರಗಡೆ ಚೆಲ್ಲಿದ್ದಾರೆ ಅಂತ. ಯಾರು ಅಂತ ನನ್ ಕಡೆ ಯಾಕೆ ನೋಡ್ಕೊಂಡ್ ಮಾತಾಡ್ತಿದ್ದೀರಾ? ನಮ್ಮನೇಲಿರೋ ನೀರ್ನ ನಾನ್ ಯಾಕೆ ಚೆಲ್ತೀನಿ? ಅದು ಆ ದೇವರಿಗೆ ಗೊತ್ತಾಗ್ಬೇಕು. ಎಲ್ಲ ನನ್ ಕರ್ಮ. ಎಲ್ರಿಗೂ ಅಸಡ್ಡೆ ಆಗೋಗಿದ್ದೀನಿ. ಅಮ್ಮ ಅಮ್ಮ, ನೀನೇನ್ ತಲೆ ಕೆಡ್ಸ್ಕೊಬೇಡ ಶೌರ್ಯ, ನಿಮ್ಮಮ್ಮ ಹಾಗೇನೆ. ಅನುಪಮ, ಏನಮ್ಮ? ಕಲ್ಯಾಣಿ ಕಾಲ್ಗೆ ಒದ್ದೆ ಬಟ್ಟೆ ಇಡಮ್ಮ. ಹಾಗೆ ಆಗ್ಲಮ್ಮ. ಡೀಟೇಲ್ ಆಗಿ ಚೆಕ್ ಮಾಡು. ಓಕೆ ಸರ್. ಸಿದ್ದು ಸಂಪದ ಜಾತ್ರೆಯಲ್ಲಿ ಯಾವ್ದಾದ್ರೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತಾರೆ. ಓಕೆ ಸರ್. ಅದನ್ನ ಝೂಮ್ ಮಾಡಿ. ಈ ಕ್ಯಾಮ್ ಸರ್? ಅದನ್ನೇ ಝೂಮ್ ಮಾಡು. ಓಕೆ ಸರ್. ಆ ಕ್ಯಾಮ್ ಕೂಡ ಝೂಮ್ ಮಾಡು. ಹಲೋ ಸರ್. ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಸಿದ್ದು ಅವ್ರು ಏನಾದರೂ ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ ಸರ್.
ಏರ್ಪೋರ್ಟ್ ಹತ್ರ ನಮ್ಮವ್ರನ್ನ ಅಲರ್ಟ್ ಆಗಿರೋದಕ್ಕೆ ಹೇಳಿ. ಯಾರಾದರೂ ಕುಂಟ್ಕೊಂಡು ಬಂದರೆ ಅವರನ್ನ ತಕ್ಷಣ ಚೆಕ್ ಮಾಡಿ ಅಂತ ಹೇಳಿ. ಮೊದಲೇ ಅವನು ವೇಷ ಬದಲಾಯಿಸೋ ಗುಳ್ಳೆನ ರೀ. ಆಗ್ಬೋದು ಸರ್. ಹೇಳು ವಾಸು. ಶೌರ್ಯ, ಸಿದ್ದು ಯಾವ ಚೆಕ್ ಪೋಸ್ಟ್ ಹತ್ರನೂ ಬಂದಿಲ್ಲ, ಏರ್ಪೋರ್ಟ್ಗೂ ಕೂಡ ಹೋಗಿಲ್ಲ, ಎಲ್ಲೋ ಇದ್ದಾನೆ. ಸಿದ್ದುಗೆ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ದೀನಿ. ಬುಲೆಟ್ ಸಿದ್ದು ಕಾಲಿಗೆ ತಾಕಿದೆ. ಸಡನ್ ಆಗಿ ಕಾಣಲೇ ಇಲ್ಲ. ಹಾಗೇನೆ ಅಷ್ಟು ದೂರ ಏನು ಹೋಗಿರೋದಿಲ್ಲ. ಅವನಿಗೆ ಕನ್ಫರ್ಮ್ ಆಗಿ ಟ್ರೀಟ್ಮೆಂಟ್ ಬೇಕೇ ಬೇಕು. ಈಗ ಯಾವ ಹಾಸ್ಪಿಟಲ್ಗೆ ಹೋದ್ರೂ ಸಿಕ್ಕಾಕೊಳ್ತೀನಿ ಅಂತ ಎಲ್ಲೋ ಪೇನ್ ಸಹಿಸ್ಕೊಂಡು ಹಾಗೆ ಇರ್ತಾನೆ. ಸೊ ನಾವು ಅವನನ್ನು ಹಿಡ್ಕೊಳ್ಳೋದಕ್ಕೆ ಇದೇ ರೈಟ್ ಟೈಮ್ ವಾಸು. ಸ್ವಲ್ಪ ಫೋಕಸ್ ಮಾಡಿ, ಸಿಗ್ತಾನೆ. ಸರಿ ಶೌರ್ಯ. ಕಲ್ಯಾಣಿಗೆ ಸ್ವಲ್ಪ ಹುಷಾರಾಗ್ತಿದ್ದ ಹಾಗೆ ನಾನೇ ಡೈರೆಕ್ಟ್ ಆಗಿ ಆಟ ಕೇಳಿತೀನಿ. ಓಕೆ ಶೌರ್ಯ, ನಾನು ನೋಡ್ಕೋತೀನಿ. ನಿನ್ಗ್ಯಾಕೋ ಮದ್ವೆ ಆಗಿರೋಳ್ ಸಹವಾಸ ಅಂದ್ರೆ ನನ್ ಮಾತು ಕೇಳದ್ನಾ? ಅವಳಿಂದ ಅವನ್ ಪ್ರಾಣಕ್ಕೆ ಅಪಾಯ ಬಂದಿದೆ. ಏನ್ ಮದ್ ಕೊಟ್ಟು ಮಾಯ ಮಾಡಿದಳೋ ಏನೋ. ಸಂಪದ ಸಂಪದ ಅಂತ ಅವಳು ಹಿಂದೆನೆ ತಿರುಗ್ತಿರ್ತಾನೆ. ಮೊದ್ಲೇ ಕಾಲ್ಗೆ ಗಾಯ ಕೂಡ ಆಗಿದೆ. ಎಲ್ಲಿಗೆ ಅಂತ ಹೋಗ್ತಾನೆ? ಎಲ್ಲ ಕಡೆನೂ ಪೊಲೀಸ್ನವ್ರನ್ನ ಹಾಕಿದ್ದಾನೆ ಆ ಶೌರ್ಯ. ಮತ್ತೆ ಸಿದ್ದು ಇಲ್ಲಿಗೆ ಬಂದ್ರೆ ಸಾಯಿಸ್ಬಿಡ್ತಾರೆ. ಇಲ್ಲಿಗೆ ಬರ್ಬೇಡ ಅಂತ ಹೇಳ್ಬೇಕು. ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ, ಇವಾಗ ಏನ್ ಮಾಡೋದು? ಶೌರ್ಯ ಇಲ್ಲಿದ್ದಾನೆ ಅಂತ ಸಿದ್ದು ಗೊತ್ತಾದ್ರೆ ಮತ್ತೆ ಅವನು ಇಲ್ಲಿಗೆ ಬರೋದಿಲ್ಲ. ಖಂಡಿತ ಯಾವ್ದೋ ಕಾಡ್ನಲ್ಲೋ ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗದಲ್ಲೇ ಇರ್ತಾನೆ. ಹೋಗಿ ನೋಡ್ಬೋದಲ್ಲ. ಸಿದ್ದು ಓಕೆನಾ? ಓಕೆ. ಸಿದ್ದು, ನೀನ್ ದುಡ್ಡಿಲ್ಲ ಅಂತಿದ್ದ ಹಾಗೆ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಯಾಕಾಗ ಹೇಳ್ದೆ? ಆ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಜೋಕ್ ಮಾಡ್ತಾರಾ? ಜೋಕ್ ಅಲ್ಲ ಸ್ಯಾಮ್, ನಿಜಾನೇ ಹೇಳ್ದೆ. ಮತ್ತೆ ತಿಂಡಿ ತಿಂದ್ಮೇಲೆ ದುಡ್ಡು ಕೊಟ್ಟೆ. ಅವನು ನಿನ್ನ ನೋಡ್ತಾ ಇದ್ಬಿಟ್ಟ. ಅವಾಗ ಅವನ ಹತ್ರ ದುಡ್ಡು ಮತ್ತೆ ಈ ಸೆಲ್ ಫೋನ್ ಎತ್ಕೊಂಡ್ಬಿಟ್ಟೆ. ಅಷ್ಟು ಕಡಿಮೆ ಟೈಮಲ್ಲಿ? ಒಂದ್ ವೇಳೆ ನಾವು ಅಲ್ಲೇ ಇರ್ಬೇಕಾದ್ರೆ ಅವನೇನಾದ್ರೂ ನಮ್ಮನ್ನ ನೋಡಿದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಸಿದ್ದು. ರಿಸ್ಕ್ ಅನ್ನೋದು ಪಕ್ಕಕ್ಕಿಟ್ರೆ ಆ ಕ್ಷಣ ನನಗೆ ನಿನ್ನ ಹಸಿವು ತೀರಿಸೋದೇ ಇಂಪಾರ್ಟೆಂಟ್ ಆಗಿತ್ತು ಸ್ಯಾಮ್. ನಾನು ನಿನ್ಗೋಸ್ಕರ ಏನಾದರೂ ಮಾಡ್ತೀನಿ, ಅದೇ ನನಗೆ ಗೊತ್ತಿರೋದು. 10 ರೂಪಾಯಿ ಜಾಸ್ತಿ ಕೊಟ್ಟರು ಒಳ್ಳೆಯವ್ರು ಅನ್ಕೊಂಡೆ. ಈ ರೀತಿ ಮೋಸ ಮಾಡ್ತಾರ ಅನ್ಕೊಂಡಿರ್ಲಿಲ್ಲ. ಈಗ ನನ್ನ ಹೆಂಡತಿಗೆ ಏನ್ ಹೇಳಿ? ಸಿದ್ದು, ಇವಾಗ ನಾವ್ ಎಲ್ಲಿಗೆ ಹೋಗ್ತಿದೀವಿ? ಅರ್ಜೆಂಟಾಗಿ ಕಾಲಿಗೆ ಬಿದ್ದಿರೋ ಬುಲೆಟ್ ತೆಗಿಬೇಕು ಸ್ಯಾಮ್. 2 ಡೇಸ್ ರೆಸ್ಟ್ ತಗೋಬೇಕು. ಅಷ್ಟರಲ್ಲೇ ನಾವೇನಾದ್ರೂ ಶೌರ್ಯನ್ ಕೈಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಭಯ ಆಗ್ತಿದೆ ಸಿದ್ದು. ನಾವಿವಾಗ ನಮ್ಮ ಊರಲ್ಲೋ ನಮ್ಮ ಮನೇಲೋ ಇಲ್ಲ ಅಲ್ವಾ ಸ್ಯಾಮ್? ನಾವಿಲ್ಲೇ ಹತ್ರದಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರೂ ಇರೋದಿಲ್ಲ. ಭಯ ಪಡ್ಬೇಡ. ಶೌರ್ಯಾಗಷ್ಟಕ್ಕೂ ಆ ಪ್ಲೇಸ್ ಗೊತ್ತಿಲ್ಲ. ಬಾ. ಕಾಲ ಕೂಡು ಬರೋದು ಅಂದ್ರೆ ಏನು ಅಂತ ಕಲ್ಯಾಣಿನ ನೋಡಿದ್ರೆ ಗೊತ್ತಾಗತ್ತೆ. ಯಾರು ಏನೇ ಮಾಡಿದ್ರು ಅದು ಅವಳಿಗೆ ಒಳ್ಳೇದೇ ಆಗತ್ತೆ. ನಾನು ಎಷ್ಟೇ ದೂರ ಮಾಡೋಕ್ ನೋಡಿದ್ರು ಶೌರ್ಯನ್ಗೆ ಹತ್ರ ಆಗ್ತಾನೆ ಇದ್ದಾಳೆ.
ಅಮ್ಮನವರು ಕೂಡ ಅವಳ ಪರನೇ ಮಾತಾಡ್ಬಿಟ್ರು. ಇಲ್ಲ ಅಂದಿದ್ರೆ ಆ ಅಗ್ನಿಹೊಂಡದಲ್ಲಿ ಕಲ್ಯಾಣಿ ಸುಟ್ಟು ಹೋಗ್ತಿದ್ಲು. ಮಗುಗೋಸ್ಕರ ಕೆಂಡದ ಮೇಲೆ ನಡೆದು ಶೌರ್ಯನ ಕೈಯಲ್ಲಿ ಒಳ್ಳೆಯವಳು ಅನ್ನಿಸ್ಕೊಂಡ್ಬಿಟ್ಲು. ಹೀಗೆ ಮುಂದುವರಿತಾ ಇದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವಳು ನನ್ನನ್ನ ಈ ಮನೇಲಿ ಮೂಲೆ ಗುಂಪು ಮಾಡಿಬಿಡ್ತಾಳೆ. ಏನಾದ್ರೂ ಮಾಡಿ ಶೌರ್ಯ ಕಲ್ಯಾಣಿ ಇಬ್ರು ದೂರ ಆಗೋ ಹಾಗೆ ಮಾಡಬೇಕು. ನಿನ್ ನೋಡ್ತಾ ಇದ್ರೆ ಕಲ್ಯಾಣಿ ಮೇಲೆ ಏನೋ ಕುತಂತ್ರ ಮಾಡ್ತಿರೋ ಹಾಗಿದೆ. ಹೌದು, ಏನೀಗ ನಿಮ್ಗೆ? ಯಾಕೆ ದಮಯಂತಿ ನಿಂಗೆ ಅವಳಂದ್ರೆ ಅಷ್ಟು ಕೋಪ? ಕಲ್ಯಾಣಿ ಅಂತ ಒಳ್ಳೆ ಹುಡುಗಿ ಎಷ್ಟು ಹುಡುಕಿದ್ರು ಸೊಸೆಯಾಗಿ ಸಿಗೋದಿಲ್ಲ. ಆದ್ರೆ ನಿನಗೆ ಸೋದರ ಸೊಸೆನೇ ಸೊಸೆ ಆದ್ಲು. ತನ್ನ ಹೊಟ್ಟೆಯಲ್ಲಿ ಮಗು ಹುಡ್ದೇ ಇದ್ರು ಆ ಮಗುಗೋಸ್ಕರ ಕೆಂಡದ ಮೇಲೆ ಅಷ್ಟೊತ್ತು ನಡೆದ್ಲು. ಅಮ್ಮವ್ರ ಕೃಪೆಯಿಂದ ನಮ್ಮ ಮೊಮ್ಮಗನ ಕಾಪಾಡ್ಕೊಂಡ್ಲು. ಅದು ನಿನ್ಗೂ ಕಲ್ಯಾಣಿಗಿರೋ ವ್ಯತ್ಯಾಸ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ನಿನ್ಗೂ ಕಲ್ಯಾಣಿಗೂ ನರಿಗೂ ನಾಗಲೋಕಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಕೇಳಿಸ್ಬೇಡ, ಇಷ್ಟು ದೊಡ್ಡ ಬಾಯಿ ಮಾಡ್ಕೊಂಡು ಮೈ ಮೇಲೆ ಬಂದ್ಬಿಡ್ತೀಯ. ನಾನು ಅಂದಿದ್ರಲ್ಲಿ ತಪ್ಪೇನಿದೆ? ಅನುಮಾನದಿಂದ ಶೌರಿಗೆ ಹುಟ್ಟಿರೋ ಮಗುನ ನಿನ್ ಮೊಮ್ಮಗಲ್ಲ ಅಂತ ಹೇಳ್ತಾ ಇದ್ಯಾ. ಸೋದರ ಸೊಸೆ ನಾಶ ಆಗೋಗ್ಲಿ ಅನ್ಕೋತಾ ಇದ್ಯಾ. ಆದ್ರೆ ಕಲ್ಯಾಣಿ ಬೆಳೆಸ್ಕೊಂಡಿರೋ ಸಂಬಂಧಕ್ಕೋಸ್ಕರ ತನ್ನ ಪ್ರಾಣನೇ ಲೆಕ್ಕಿಸ್ತಾ ಇಲ್ಲ. ಸಾಕ್ ನಿಲ್ಲಿಸ್ತೀರಾ? ಕಲ್ಯಾಣಿ ಕಲ್ಯಾಣಿ ಅಂತ ಭಜನೆ ಮಾಡ್ತಾ ಇದ್ದಾರೆ. ದೇವ್ರ ಮುಂದೆ ಭಜನೆ ಮಾಡಿದ್ರೆ ಸ್ವಲ್ಪ ಪುಣ್ಯನಾದ್ರೂ ಬರುತ್ತೆ. ಒಂದ್ ಕೆಲ್ಸ ಮಾಡಿ, ಕಲ್ಯಾಣಿ ವಿಗ್ರಹ ಮಾಡಿಸಿ ಮನೇಲಿ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಮಾಡಿ. ನಾನು ಮಾತ್ರ ಯಾವತ್ತಿಗೂ ಹೀಗೆ ಇರ್ತೀನಿ. ಛೇ, ನಿನ್ಗೆ ಎಷ್ಟು ಹೇಳಿದ್ರು ವ್ಯರ್ಥಾನೆ. ಇಷ್ಟು ದಿನ ಮಗು ಮೇಲೆ ಇಲ್ದಿರೋ ಪ್ರೀತಿ ಸಂಪದಂಗೆ ಇವಾಗ ಯಾಕೆ ಬಂತು? ಒಂದು ವೇಳೆ ಮಗುನ ನೆಪ ಆಗಿಟ್ಕೊಂಡು ದುಡ್ಡನ್ನ ಡಿಮ್ಯಾಂಡ್ ಮಾಡಬೇಕು ಅನ್ಕೊಂಡಿದ್ದಾರಾ? ಭಗವಂತ, ಮಗು ನನ್ನ ಪ್ರಾಣ ಆಗೋಗಿದ್ದಾನೆ. ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಕಂದನ್ನು ದೂರ ಮಾಡಬೇಡ. ಇನ್ಮೇಲಿಂದ ಮಗುನ ಬಿಟ್ಟಿರೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಕಲ್ಯಾಣಿ, ಅಮ್ಮ ಕೂತ್ಕೋ. ಈಗ ನೋವು ಹೇಗಿದೆಯಮ್ಮ? ಪರವಾಗಿಲ್ಲಮ್ಮ, ಕಡಿಮೆ ಆಗಿದೆ. ಮತ್ತ್ಯಾಕೆ ಕಣ್ಣೀರು? ಖುಷಿ ಆಗ್ತಿದೆ ಅಮ್ಮ. ಮಗುಗಿದ್ದ ಗಂಡ ಅಂದ್ರೆ ತಪ್ಪೋಯ್ತಲ್ಲ. ನಾನು ನಿನ್ನ ಬಗ್ಗೆ ಕೇಳ್ತಾ ಇದ್ರೆ ನಿನ್ನ ಮಗು ಬಗ್ಗೆ ಹೇಳ್ತಾ ಇದೆಯಲ್ಲ. ನಿನಗಷ್ಟೊಂದು ಮೊಂಡುತನ ಯಾಕೆ ಕಲ್ಯಾಣಿ? ಯಾರಾದ್ರೂ ಕೆಂಡದ ಮೇಲೆ ಅಷ್ಟೊತ್ತು ನಡೀತಾರಾ? ಮಗು ಕಾಣಿಸ್ತಿಲ್ಲ ಅಂದ ತಕ್ಷಣ ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲಮ್ಮ. ಅದಕ್ಕೆ ಅಮ್ಮನವ್ರ ಮೇಲೆ ಎಲ್ಲ ಭಾರ ಹಾಕ್ತೆ. ನಿನ್ನ ನೋವನ್ನು ನಾನು ಅರ್ಥ ಮಾಡ್ಕೋಬಲ್ಲೆ ಕಲ್ಯಾಣಿ. ಆದ್ರೆ ನಿನ್ನ ಬಗ್ಗೆ ಕೂಡ ನಿನ್ ಕೇರ್ ತಗೊಳ್ಬೇಕಲ್ವಾ? ನನ್ನ ಮೇಲಿರೋ ಪ್ರೀತಿಗೆ ನೀವು ಹೀಗೆ ಹೇಳ್ತಿದ್ರೆ ಹೊರತು ನನ್ನ ಜಾಗದಲ್ಲಿ ನೀವು, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ನೀವು ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಇಲ್ಲ ಅಲ್ವಮ್ಮ? ನೀವು ನನ್ನ ಹೆತ್ತು ಬೆಳೆಸ್ಲಿಲ್ಲ, ಆದ್ರೆ ಪ್ರೀತಿನ ಹಂಚೋದ್ರಲ್ಲಿ ನಮ್ಮಮ್ಮನ್ನೇ ನೀವು ಮೀರ್ಸಿದ್ರಿ. ನನಗಾದ್ರೂ ಪ್ರಪಂಚ ಏನು ಅಂತ ಅರ್ಥ ಆಗುತ್ತೆ. ಆದ್ರೆ ಕಂದ ತಿಂಗಳು ಕೂಡ ತುಂಬದೇ ಇರೋ ಹಸುಗೋಸು. ಅವರಮ್ಮ ಮಗುನ ನನ್ನ ಕೈಗೆ ಕೊಡ್ಲಿಲ್ಲ. ಅವರಪ್ಪ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ಮದ್ವೆ ಅನ್ನೋದು ದೇವರ ನಿರ್ಧಾರ ಅಂತಾರಲ್ಲ, ಕಂದನ ನನಗೆ ಮಗನಾಗಿ ವರ ಕೊಡೋದಕ್ಕೆ ಆಫೀಸರ್ ಜೊತೆ ನನ್ನ ಮದ್ವೆ ನಡೆಯೋ ಹಾಗೆ ಮಾಡ್ತಾ ಅನ್ಸುತ್ತೆ. ಎದೆ ಮೇಲೆ ಭಾರ ಆದ್ರೆ ಇಳಿಸ್ಬೇಕು ಅನ್ಕೋತೀವಿ, ಆದ್ರೆ ದೇವರು ಕೊಟ್ಟಿರೋ ವರನ ಹೇಗ್ ಬೇಡ ಅನ್ನೋದಮ್ಮ. ನೀನ್ ತುಂಬಾ ದೊಡ್ಡೋಳಾಗ್ಬಿಟ್ಟೆ ಕಲ್ಯಾಣಿ. ಎಷ್ಟೇ ದೊಡ್ಡವಳಾದ್ರೂ ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅನ್ನೋ ಚಿಕ್ಕ ಮಗು ಅಲ್ವಮ್ಮ. ಅಮ್ಮ, ಮಲ್ಕೊಂಡೇ ಇರೋದಕ್ಕೆ ನನ್ನಿಂದ ಆಗಲ್ಲಮ್ಮ. ನಡೆದಾಡೋಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಮಾಡು.
ಕಲ್ಯಾಣಿನ ನಾನು ನೋಡ್ಕೋತೇನೆ. ಹುಷಾರು ಶೌರ್ಯ. ಮದುವೆನಲ್ಲಿ ಇಬ್ರು ಸೇರಿ ಇಡಬೇಕಾದ ಹೆಜ್ಜೆಗಳನ್ನ ಈಗಿಡ್ತಾ ಇದ್ದಾರೆ. ಇನ್ಮೇಲಾದ್ರೂ ಇಬ್ರು ಒಬ್ರನ್ನೊಬ್ರು ಬಿಡದೇ ಇರೋ ಹಾಗೆ ಜೀವನನ ಸಾಗಿಸ್ಲಿ. ಇನ್ನು ಸಾಕ್ಬಿಡು ಕಲ್ಯಾಣಿ. ಈಗಲೇ ಅಷ್ಟೊಂದೆಲ್ಲ ನಡಿಬಾರ್ದು. ಪೂರ್ತಿಯಾಗಿ ಇನ್ನೂ ಗಾಯ ವಾಸಿ ಆಗಿಲ್ವಲ್ಲ. ಆದರೂ ಪ್ರತಿಯೊಂದಕ್ಕೂ ಸುಮ್ಮನೆ ನಿಮ್ಮಮ್ಮನಿಗೆ ಯಾಕೆ ತೊಂದರೆ ಕೊಡ್ತೀಯ? ನಿನಗೇನಾದರೂ ಬೇಕು ಅಂದರೆ ನನಗೆ ಹೇಳು. ಇಂಥ ಪ್ರೀತಿನೇ ಆಫೀಸರ್ ನಾನು ನಿಮ್ಮಿಂದ ಬಯಸ್ತಾ ಇದ್ದಿದ್ದು. ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೀನಿ. ಕಷಾಯನ? ನನಗೆ ಬೇಡ ಆಫೀಸರ್. ಬೇಗ ಗಾಯ ವಾಸಿಯಾಗಿ ಜಿಂಕೆ ಮರಿ ಥರ ನೀನು ಓಡಾಡಬೇಕು ಅಂದರೆ ಕುಡಿದೇ ಬೇರೆ ದಾರಿ ಇಲ್ಲ. ಸಿದ್ದು, ಸ್ಯಾಮ್, 1-2 ನಿಮಿಷ ರೆಸ್ಟ್ ತಗೊಳ್ಳೋಣ. ಲೆಗ್ ಪೇನ್ ತುಂಬಾ ಜಾಸ್ತಿ ಆಗಿದೆ. ಸಿದ್ದು, ಆ ಕಡೆ ಹೋಗೋಣ. ಸಿದ್ದು, ಸಿದ್ದು, ನನಗಿಷ್ಟು ಪೇನ್ ಕೊಟ್ಟಿರೋ ನಿನ್ನ ಕಲ್ಯಾಣಿನ ಬಿಡಲ್ಲ ಶೌರ್ಯ. ನಿನ್ನ ಜೀವನದಲ್ಲಿ ಪ್ರಶಾಂತತೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ.
ಏನಾಯ್ತು ಸ್ಯಾಮ್? ನಾವು ಅವರಿಂದ ತಪ್ಪಿಸ್ಕೊಂಡ್ವಿ ಅಲ್ವಾ? ಮ್ಯಾಕ್ಸ್ 10 ಮಿನಿಟ್ಸಲ್ಲಿ ನಮ್ಮ ಹಳೆ ಮನೆಗೆ ಹೋಗ್ತೀವಿ. ಆ ಮನೇಲಿ ಯಾರೂ ಇರೋದಿಲ್ಲ. ಡೋಂಟ್ ವರಿ. ಸ್ವಲ್ಪ ಪೇನ್ ಕಡಿಮೆ ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಶೌರ್ಯಾಗಿ ನಾವು ಸಿಗೋದಿಲ್ಲ ಬಿಡು. ಶೌರ್ಯನ್ ಕೈಗೆ ಸಿಕ್ಕಾಕೋತೀವಿ ಅಂತ ಭಯ ಅಲ್ಲ ಸಿದ್ದು. ಈ ಫೋನ್ ನೋಡು.